ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2022 ಭಾರತದ ಪಾಲಿಗೆ ಒಂದಷ್ಟು ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡುತ್ತಾ ಭಾರತದ ಕರೆನ್ಸಿ ಅಮೆರಿಕದ ಡಾಲರ್ ಎದುರು ಇನ್ನಷ್ಟು ಕುಸಿತವನ್ನು ಕಾಣುತ್ತಾ ಇಂಥ ಸಾಧ್ಯತೆಗಳ ಬಗ್ಗೆ ಆರ್ಥಿಕ ತಜ್ಞರು ಒಂದಷ್ಟು ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಇಡೀ ವಿಶ್ವದ ನಾನಾ ದೇಶಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇವೆ. ಅಮೆರಿಕಾದಲ್ಲಿ ಡಾಲರ್ ಮೌಲ್ಯ ಕುಸಿತವನ್ನು ಕಾಣ್ತಾ ಇದೆ. ಇನ್ನು ಏಷ್ಯಾದ ವಿಷಯಕ್ಕೆ ಬಂದರೆ ಇಲ್ಲಿ ಟರ್ಕಿಯ ಕರೆನ್ಸಿ ಪತನವನ್ನು ಕಾಣೋದಕ್ಕೆ ಶುರು ಮಾಡಿದೆ. ಶ್ರೀಲಂಕಾ, ಪಾಕಿಸ್ತಾನಗಳ ವಿಷಯನ ಹೇಳೋದೇ ಬೇಡ. ಅಲ್ಲಿ ಎಲ್ಲ ವಸ್ತುಗಳ ಬೆಲೆ ಆಕಾಶವನ್ನು ತಲುಪ್ತಾ ಇದ್ದರೆ ಆ ದೇಶಗಳ ಕರೆನ್ಸಿ ಪಾತಾಳವನ್ನು ಮುಟ್ತಾ ಇದೆ. ಇನ್ನು ಅವರ ಫಾರಿನ್ ರಿಸರ್ವ್ ಖಾಲಿ ಆಗೋದರ ಜೊತೆಗೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಭಾರತ ಇದ್ದಿದ್ರಲ್ಲೇ ಒಂದಷ್ಟು ಆರೋಗ್ಯಕರ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಆದರೂ 2022 ಭಾರತದ ವಿದೇಶಿ ವಿನಿಮಯ ಸಂಗ್ರಹವನ್ನು ಒಂದಷ್ಟರ ಮಟ್ಟಿಗೆ ಖಾಲಿ ಮಾಡೋ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಈ ವರ್ಷ ಭಾರತ ಹಿಂತಿರುಗಿಸಲೇಬೇಕಾದ ವಿದೇಶಿ ಸಾಲಗಳ ಮೊತ್ತ. ಅಲ್ಲ, ಅದೇನೋ ಗಾದೆ ಹೇಳ್ತಾರಲ್ಲ, ಕೊಟ್ಟರೆ ನನಗೇನು ಉಳಿತು ಅಂತ. ಹಾಗೆ ಮಾಡಿಕೊಂಡು ಸಾಲಗಳನ್ನು ಯಾವುದೇ ದೇಶ ಆದರೂ ಕೂಡ ಯಾವತ್ತಿಗಾದರೂ ತೀರಿಸಲೇಬೇಕು. ಹಾಗೆ ಈ ವರ್ಷ ಭಾರತ ಸುಮಾರು $256 ಬಿಲಿಯನ್ ಹಣವನ್ನು ಹಿಂತಿರುಗಿಸಬೇಕಾಗಿದೆ. ಇದು ಎಕ್ಸ್ಟರ್ನಲ್ ಡೆಟ್, ಅಂದರೆ ವಿದೇಶಿ ಸಾಲ ಆಗಿರೋದ್ರಿಂದ ಇದನ್ನು ಯಾವ ದೇಶಕ್ಕೆ ಕೊಡಬೇಕಾಗಿದೆಯೋ ಆ ದೇಶಕ್ಕೆ ಯಾವ ಕರೆನ್ಸಿಯಲ್ಲಿ ತೊಗೊಂಡಿರ್ತಾರೋ ಅದೇ ಕರೆನ್ಸಿಯಲ್ಲಿ ಹಿಂತಿರುಗಿಸಬೇಕಾಗಿರೋದ್ರಿಂದ ನಮ್ಮ ವಿದೇಶಿ ವಿನಿಮಯ ಸಂಗ್ರಹದ ಮೊತ್ತ ಏನಿದೆ ಅದು ಬಹುತೇಕ 40% ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಹಾಗೆ ನೋಡಿದರೆ ಭಾರತದ ಒಟ್ಟು ವಿದೇಶಿ ಸಾಲ 2021 ವೇಳೆಗೆ $570 ಬಿಲಿಯನ್ ತಲುಪಿದೆ. ಇದನ್ನು ಭಾರತೀಯ ಕರೆನ್ಸಿಯ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಸುಮಾರು 42 ಲಕ್ಷ ಕೋಟಿ ರೂಪಾಯಿಗಳು. ಸಾಮಾನ್ಯವಾಗಿ ಒಂದು ದೇಶ ಮಾಡೋ ಸಾಲಗಳಲ್ಲಿ 2 ಥರದ ಸಾಲಗಳಿರುತ್ತವೆ. ಒಂದು ದೇಶಿ ಸಾಲ ಅಥವಾ ಇಂಟರ್ನಲ್ ಡೆಟ್, ಎರಡನೆಯದ್ದು ವಿದೇಶಿ ಸಾಲ. ಈ ವಿದೇಶಿ ಸಾಲಗಳಲ್ಲಿ ವಿಶ್ವ ಬ್ಯಾಂಕು, IMF, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, IBRD, NBD ಹೀಗೆ ನಾನಾ ಬ್ಯಾಂಕ್ಗಳಿಂದ ಪಡೆಯೋ ಸಾಲ, ಬೇರೆ ಬೇರೆ ದೇಶಗಳಿಂದ ಬಾಂಡ್ಗಳನ್ನು ಮಾರಾಟ ಮಾಡಿ ಪಡೆಯೋ ಹಣ, ಸರ್ಕಾರದಿಂದ ಸರ್ಕಾರ ಪಡೆಯೋ ಸಾಲಗಳು, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್, NRI ಡೆಪಾಸಿಟ್ಸ್ ಇವೆಲ್ಲ ಸೇರ್ಕೊಳ್ಳುತ್ತವೆ. ಈ ವಿದೇಶಿ ಸಾಲದ ಪೈಕಿ ಶಾರ್ಟ್ ಟರ್ಮ್ ಲೋನುಗಳ ಮೊತ್ತ $101 ಬಿಲಿಯನ್ ಇದ್ದರೆ ಲಾಂಗ್ ಟರ್ಮ್ ಲೋನುಗಳ ಮೊತ್ತ $468.9 ಬಿಲಿಯನ್ ನಷ್ಟಿದೆ. ಈ ಪೈಕಿ ಭಾರತ ಈ ವರ್ಷಾಂತ್ಯದ ವೇಳೆಗೆ ಅಂದರೆ 2022 12 ತಿಂಗಳ ಅವಧಿಯಲ್ಲಿ ಒಟ್ಟು $256 ಬಿಲಿಯನ್ ಅಂದರೆ ಸುಮಾರು 19 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲನ ಮರುಪಾವತಿ ಮಾಡಬೇಕಾಗಿರುತ್ತೆ. ಇನ್ನು ಕಳೆದ ವರ್ಷ ಕೂಡ ಭಾರತ ತನ್ನ ಒಂದಷ್ಟು ವಿದೇಶಿ ಸಾಲಗಳನ್ನು ಮರುಪಾವತಿ ಮಾಡಿತ್ತು. ಆದರೆ ಈ ವರ್ಷ ಮಾಡಬೇಕಾದಷ್ಟು ದೊಡ್ಡ ಮೊತ್ತ ಕಳೆದ ವರ್ಷ ಇರಲಿಲ್ಲ. ಕಳೆದ ವರ್ಷ ಸುಮಾರು $34,715 ಕೋಟಿ ವಿದೇಶಿ ಸಾಲಗಳನ್ನು ಹಿಂತಿರುಗಿಸಲಾಗಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಕಾಡ್ತಾ ಇರುವ ಚೀನಿ ವೈರಾಣು ಈ ಹಿಂದಿನ ವರ್ಷ ಅಂದರೆ 2019-20ಕ್ಕೆ ಹೋಲಿಕೆ ಮಾಡಿದರೆ 2021ರಲ್ಲಿ 9% ಒಟ್ಟು ಸಾಲದ ಪ್ರಮಾಣ ಏರಿಕೆಯಾಗೋ ಹಾಗೆ ಮಾಡಿತು. ಇದರಲ್ಲಿ ಏರಿಕೆಯಾದ ವಿದೇಶಿ ಸಾಲದ ಪ್ರಮಾಣ 0.5% ಉಳಿದದ್ದು ದೇಶಿ ಸಾಲ. ಈಗ ಭಾರತ ಈ ವರ್ಷ 19 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲನ ಮರುಪಾವತಿ ಮಾಡೋದ್ರಿಂದ ತೀರಾ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಭಯಾನಕವಾದ ಪರಿಣಾಮ ಬೀರುತ್ತೆ ಅಂತಲ್ಲ. ಆದರೆ ಭಾರತದ ವಿದೇಶಿ ಸಂಗ್ರಹ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗೋ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಭಾರತ $632 ಬಿಲಿಯನ್ ವಿದೇಶಿ ಸಂಗ್ರಹವನ್ನು ಹೊಂದಿದೆ. ಹಾಗೆ ನೋಡಿದರೆ ಇದು ಕಡಿಮೆ ಏನಲ್ಲ. ಗರಿಷ್ಠ ಮಟ್ಟದ ವಿದೇಶಿ ಸಂಗ್ರಹವನ್ನು ಹೊಂದಿರೋ ದೇಶಗಳ ಪಟ್ಟಿಯನ್ನು ನಾವು ಗಮನಿಸೋದಾದರೂ ಕೂಡ ಭಾರತ ಆ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಅಂದರೆ ರಷ್ಯಾಗಿಂತಲೂ ನಾವು ಮೇಲಿದ್ದೀವಿ. ಹೀಗಾಗಿ ಭಾರತದ ಆರ್ಥಿಕ ಸ್ಥಿತಿ ತೀರಾ ಚಿಂತಾಜನಕ ಏನಲ್ಲ. ಇನ್ನು ಕಳೆದ ವರ್ಷ ಅಂದರೆ 2021 ಸೆಪ್ಟೆಂಬರ್ ಹೊತ್ತಿಗೆ $642.5 ಬಿಲಿಯನ್ ಫಾರಿನ್ ರಿಸರ್ವ್ ಹೆಚ್ಚು ಮಾಡಿಕೊಳ್ಳುವ ಮೂಲಕ ಭಾರತ ಆಲ್ ಟೈಮ್ ರೆಕಾರ್ಡನ್ನು ಸೃಷ್ಟಿ ಮಾಡಿತು. ಇಲ್ಲಿ ಕೂಡ ನಾವು ಗಮನಿಸಬೇಕಾದ ಅಂಶ ಅಂದರೆ 2020ರಲ್ಲಿ ಸುಮಾರು $124 ಬಿಲಿಯನ್ ವಿದೇಶಿ ವಿನಿಮಯ ಸಂಗ್ರಹವನ್ನು ಹೆಚ್ಚು ಮಾಡಿಕೊಂಡಿದ್ದು ಭಾರತ 2021ರಲ್ಲಿ ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಕೇವಲ $48 ಬಿಲಿಯನ್ ಮಾತ್ರ. ಇನ್ನು ಈಗ ಸಾಲ ಮರುಪಾವತಿ ಪರ್ವ ಶುರುವಾಗೋದ್ರಿಂದ ವಿದೇಶಿ ವಿನಿಮಯ ಸಂಗ್ರಹ ನಿಧಾನವಾಗಿ ಕರಗೋ ಸಾಧ್ಯತೆ ಇಲ್ಲಿ ಇರುತ್ತೆ. ಹಾಗಂತ ಇದರಿಂದ ತುಂಬ ತೊಂದರೆ ಉಂಟಾಗತ್ತಾ ಗೆಳೆಯರೆ? ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಾವು ತೀರಾ ಆತಂಕಕ್ಕೆ ಈಡಾಗಬೇಕಾದ ಕಾರಣ
ಕಾರಣಗಳು ಸದ್ಯಕ್ಕೇನು ಕಾಣ್ತಾ ಇಲ್ಲ. ನಮ್ಮ ವಿದೇಶಿ ಸಂಗ್ರಹ ಆರೋಗ್ಯಕರವಾಗಿರೋದ್ರಿಂದ ಅಂಥ ಸಮಸ್ಯೆಗಳು ಎದುರಾಗದೇ ಇರಬಹುದಾದರೂ ಕೂಡ ಸಾಲ ಮರುಪಾವತಿಯಿಂದಾಗಿ ವಿದೇಶಿ ವಿನಿಮಯ ಸಂಗ್ರಹ ಕಡಿಮೆ ಅಂತೂ ಆಗುತ್ತೆ. ಹೀಗಾಗಿ ಡಾಲರ್ ಎದುರು ಭಾರತದ ರೂಪಾಯಿ ಇನ್ನಷ್ಟು ತನ್ನ ಮೌಲ್ಯವನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ರೂಪಾಯಿ ಮೌಲ್ಯ ಕಡಿಮೆ ಆಗೋದ್ರಿಂದ ಆಮದು ಮಾಡಿಕೊಳ್ಳೋ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಹಾಗೆ ಕರೆನ್ಸಿ ಮೌಲ್ಯದಲ್ಲಿನ ಏರುಪೇರುಗಳು ವಿದೇಶಿ ಹೂಡಿಕೆಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಯಾವ ದೇಶದ ಕರೆನ್ಸಿ ಸ್ಥಿರತೆಯನ್ನು ಬೇಗ ಕಳ್ಕೊಳುತ್ತೋ ಅಂಥ ದೇಶಗಳಿಗೆ ವಿದೇಶಿ ಬಂಡವಾಳ ಹೂಡಿಕೆ ಕಡಿಮೆ ಆಗುತ್ತೆ. ಆ ದೇಶಗಳು ಕೇವಲ ಔಟ್ಸೋರ್ಸ್ ಮತ್ತು ಸರ್ವಿಸ್ ಇಂಡಸ್ಟ್ರಿಗಳಿಗೆ ಮಾತ್ರ ಸೀಮಿತ ಆಗಬೇಕಾಗಿ ಬರುತ್ತೆ. ಇದನ್ನು ಸರಿಪಡಿಸೋದಕ್ಕೆ ದೇಶ ತನ್ನ ಆಮದು ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ರಫ್ತನ್ನು ಉತ್ತೇಜಿಸಬೇಕಾದ ಅಗತ್ಯ ತುಂಬಾ ಇರುತ್ತೆ. ಈಗ ಭಾರತ ಕೂಡ ಅದೇ ನಿಟ್ಟಲ್ಲಿ ಯೋಚಿಸಬೇಕು. ಅಲ್ಲ, ಸಾಲ ಮಾಡೋದು ಯಾಕೆ, ಅದನ್ನು ತೀರಿಸೋದಕ್ಕೆ ಇಷ್ಟೆಲ್ಲ ಕಷ್ಟಪಡೋದು ಯಾಕೆ? ಗೆಳೆಯರೆ, ಸಾಲ ಮಾಡದ ದೇಶ ಅಂತ ಜಗತ್ತಲ್ಲಿ ಯಾವ ದೇಶವೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ಅತಿ ಕಡಿಮೆ ಸಾಲ ಮಾಡಿಕೊಂಡ ದೇಶಗಳಿವೆ, ಹಾಗೆಯೇ ಅತಿ ಹೆಚ್ಚು ಸಾಲ ಮಾಡಿಕೊಂಡ ದೇಶಗಳೂ ಇವೆ. ಯಾವುದೇ ದೇಶ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಹಣ ತೊಡಗಿಸೋದಕ್ಕೆ ಸಾಲ ಮಾಡಲೇಬೇಕಾಗುತ್ತೆ. ಅದು ಆಂತರಿಕ ಸಾಲ ಇರಬಹುದು ಅಥವಾ ಹೊರಗಿನ ಸಾಲಗಳಿರಬಹುದು. ಆದರೆ ಆ ಸಾಲಗಳಿಗೆ ನಾವು ಕೊಡೋ ಬಡ್ಡಿ ಇದೆಯಲ್ಲ, ಅದನ್ನು ನಿರ್ಧರಿಸುವ ಶಕ್ತಿ ಯಾವ ದೇಶಕ್ಕಿದೆಯೋ ಆ ದೇಶದ ಆರ್ಥಿಕತೆ ಸದೃಢವಾಗಿದೆ ಅಂತ ಅರ್ಥ. ಈಗ ಅಮೆರಿಕ ಸುಮಾರು $27 ಟ್ರಿಲಿಯನ್ ಸಾಲ ಹೊಂದಿದೆ. ಜಪಾನ್ ಜಗತ್ತಿನ ಅತಿ ಹೆಚ್ಚು ಸಾಲ ಹೊಂದಿರೋ ದೇಶ ಅನ್ನಿಸ್ಕೊಂಡಿದೆ. ಚೀನಾದ ಸಾಲ ಕೂಡ ಕಡಿಮೆ ಏನಿಲ್ಲ. ಅವರ ವಿದೇಶಿ ಸಾಲ ಸುಮಾರು $2.5 ಟ್ರಿಲಿಯನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ $1.3 ಟ್ರಿಲಿಯನ್ ಸಾಲ ಮಾಡಿಕೊಂಡಿದೆ. ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಹೀಗೆ ಎಲ್ಲ ದೇಶಗಳು ಕೂಡ ಸಾಕಷ್ಟು ಸಾಲ ಮಾಡಿಕೊಂಡೇ ಇವೆ. ಇನ್ನು ಜಗತ್ತಿನ ಅತಿ ಕಡಿಮೆ ಸಾಲಗಾರ ದೇಶಗಳು ಅಂತ ನಾವು ನೋಡೋದಾದರೆ ಆ ಪಟ್ಟಿಯಲ್ಲಿ ಬ್ರೂನಿ ಹಾಗೂ ಹಾಂಗ್ಕಾಂಗ್ಗಳು ನಮಗೆ ಕಾಣಿಸುತ್ತವೆ. ಗೆಳೆಯರೆ, ಯಾವ ದೇಶವು ಸಾಲನೇ ಮಾಡದೇ ಇರೋದಕ್ಕಾಗೋದಿಲ್ಲ. ಆದರೆ ಆ ಸಾಲ ಮತ್ತು ಅದಕ್ಕೆ ಕಟ್ಟುವ ಬಡ್ಡಿಯ ರೇಷಿಯೋ ಆ ದೇಶವನ್ನು ದಿವಾಳಿಯ ಅಂಚಿಗೆ ತಂದು ನಿಲ್ಲಿಸಬಾರ್ದು ಅಷ್ಟೇ. ಇನ್ನು ಯಾವ ದೇಶದ ಆರ್ಥಿಕತೆ ಸುಭದ್ರವಾಗಿ ಕಾಣುತ್ತೋ ಆ ದೇಶಕ್ಕೆ ಅತಿ ಕಡಿಮೆ ಬಡ್ಡಿಗೆ ಸಾಲ ಕೂಡ ಸಿಗುತ್ತೆ. ಆ ದೇಶಗಳ ಬಾಂಡುಗಳಿಗೆ ಕೂಡ ಸಾಕಷ್ಟು ಬೇಡಿಕೆ ಇರುತ್ತೆ, ಮಾರಾಟ ಹೆಚ್ಚಾಗುತ್ತೆ. ಇವತ್ತು ಅಂಥ ಸದೃಢ ಆರ್ಥಿಕ ಶಕ್ತಿಗಳ ಪಟ್ಟಿಯಲ್ಲಿ ಭಾರತ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಹೀಗಾಗಿ ಭಾರತದ ಸಾಲ ಮರುಪಾವತಿ ಅನ್ನೋದು ತುಂಬಾ ದೊಡ್ಡ ವಿಷಯ ಏನಲ್ಲ. ಈ ವರ್ಷ ಒಂದಷ್ಟು ವಿದೇಶಿ ವಿನಿಮಯ ಸಂಗ್ರಹದ ಪ್ರಮಾಣ ಕಡಿಮೆ ಆಗಬಹುದು. ರಫ್ತಿನ ಪ್ರಮಾಣ ಹೆಚ್ಚಾದರೆ, ನಮ್ಮ ಆಮದು ಕಡಿಮೆ ಆದರೆ, ದೇಶಿ ಉತ್ಪನ್ನ ಹಾಗೂ ಮಾರುಕಟ್ಟೆ ಚೇತರಿಸಿಕೊಂಡ್ರೆ ಮತ್ತೆ ಆ ಕೊರತೆಯನ್ನು ನೀಗಿಸ್ಕೊಂಡು ಫಾರಿನ್ ರಿಸರ್ವನ್ನು ಹೆಚ್ಚು ಮಾಡಿಕೊಳ್ಳೋದು ದೊಡ್ಡ ವಿಷಯ ಏನಾಗೋದಿಲ್ಲ. ಒಂದಷ್ಟು ಲೆಕ್ಕಾಚಾರಗಳು ತಪ್ಪದ ಹಾಗೆ ನೋಡ್ಕೋಬೇಕು ಅಷ್ಟೇ. ದೇಶದ ಆರ್ಥಿಕತೆಯನ್ನು ಸಂಭಾಳಿಸೋದಕ್ಕೆ ಕೂತ್ಕೊಂಡವರು ಒಂದಷ್ಟು ಲೆಕ್ಕಾಚಾರಗಳು ತಪ್ಪದ ಹಾಗೆ ನೋಡ್ಕೋಬೇಕು ಅಷ್ಟೇ. ಇದು ಗೆಳೆಯರೆ ಈ ವರ್ಷ ಭಾರತ ಪಾವತಿಸಬೇಕಾದ ಸಾಲದ ಲೆಕ್ಕ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.